ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬಿಟ್ ಪ್ರಿಂಟ್, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಅದಾದಮೇಲೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು ಅಂದರೆ ಸೆಲೆಬ್ರಿಟೀಸು ಎಷ್ಟು ಜನ ಬಂದರು ಎಲ್ರಿಗೂ ಕೆಲವ್ರನ್ನ ಹೋಗಿ ಕರೆದ್ವಿ. ಬರ್ತೀನಿ, ಕೆಲವ್ರು ಇನ್ನೂ ಬರೋಕ್ಕಿದ್ದಾರೆ. ಅಂದರೆ ಸಿನಿಮಾ ನೋಡಿ ಅವ್ರಿಗೆ ಬಿಡುವು ಇಲ್ಲ, ನಮಗೆ ಶೂಟಿಂಗಲ್ಲಿದ್ದೀನಿ ಏನೋ ಒಂದು. ಬಟ್ ಎಲ್ಲರೂ ಹೇಳಿದ್ದು ಒಂದೇ, ನಾವು ರಿವ್ಯೂ ಕೇಳಿದ್ವಿ ಅಥವಾ ಮೊನ್ನೆ ಒಂದು ಇದು ಸಿನಿಮಾ ಇದಾಯ್ತಲ್ವ, ಒಂದು ಶೋ ಆಯಿತು, ಅದನ್ನು ಇಡೀ ಇಂಡಸ್ಟ್ರಿನವರು ಆ ಶೋದು ಏನಿದೆಯೋ ರಿವ್ಯೂ ಅದೆಲ್ಲ ತೊಗೊಂಡು ಇಲ್ಲ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂದರು. ಆ್ಯಂಡ್ ಈಗಾಗಲೇ ಎಲ್ಲರೂ ನಮ್ಮೆಲ್ಲರ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ಫಸ್ಟು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೊಂದು ವಿಷಯ ಅದೇ ಸೇಮ್ ಈಗ ಶ್ರುತಿಯಮ್ಮ ಹೇಳಿದ್ರು ಆಗಲೇ, ನಾನು ಶ್ರುತಿಯಮ್ಮ ಸೊನಾಲ್ ಅವರು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಕರಿಬೇಕು ಅಂತ ಹೇಳಿ, ಶ್ರುತಿಯಮ್ಮ ನಿಜ ಹೇಳ್ತೀನಿ, ಇವ್ರು ಕಾಲ್ ಮಾಡ್ದೆ, ಅವರು ಕಾಲ್ ಮಾಡ್ದೆ. ಯಾಕಂದರೆ ಒಳ್ಳೆ ಸಿನಿಮಾ ಇದು ಒಳ್ಳೆ ಸಿನಿಮಾ, ಕಂಟೆಂಟ್ ರೀಚ್ ಆಗಬೇಕು ಅಂದ್ಕೊಂಡು ಅಷ್ಟು ಅವ್ರು ಕಾಳಜಿ ತಗೊಂಡು ನನ್ನ ಮೇಲಿರೋ ಪ್ರೀತಿ, ಈ ಸಿನಿಮಾ ಮೇಲಿರೋ ಪ್ರೀತಿನ ಎಲ್ರಿಗೂ ಕಾಲ್ ಮಾಡಿಕೊಂಡು, ನಾನು ಅವರು ಮೋರ್ ದೆನ್ ಎಷ್ಟು ಅವರ್ಗಟ್ಟಲೆ ಮಾತಾಡಿದ್ದೀವಿ. ಅಮ್ಮ ನಾನು ಇವ್ರು ಕರೆದೆ, ಅವ್ರು ಕರೆದೆ, ಇವ್ರು ಬರ್ತಿದ್ದಾರೆ, ಅವ್ರು ಬರ್ತಿದ್ದಾರೆ ಅಂತೇಳಿ. ಈ ಒಂದು ಇವತ್ತು ಈ ಶೋ ಹಿಂದೆ ತುಂಬಾ ಕೆಲಸಗಳು ಮಾಡಿದ್ದೀವಿ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಅನಿಲ್ ಅವರು, PR ತುಂಬಾ. ಆ್ಯಂಡ್ ಆಲ್ ಎಲ್ಲ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು. ಜನ ನೋಡಬೇಕು, ಜನ ಒಪ್ಕೋಬೇಕು. ಈಗ ನಾವು ಎಷ್ಟೇ ಮಾತಾಡಿದ್ರು ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, ಅಭಿಮಾನಿ ದೇವರುಗಳು ಅವ್ರು ಒಪ್ಕೋಬೇಕು. ಸೊ ಅವ್ರ ಮಡಿಲಿಗೆ ಹಾಕ್ತಿದ್ದೀವಿ ಮತ್ತೆ ಸಿನಿಮಾನ. ಇನ್ನೊಂದು ಸಲ ನಾನು ಹೇಳ್ತಿದ್ದೀನಿ, ಮೊನ್ನೆನೂ ಹೇಳಿದೆ, ಅವ್ರು ಒಪ್ಕೊಂಡು ಅವ್ರು ಜೈ ಅಂದರೆ ನಾವು ಗೆಲ್ತೀವಿ. ಸೊ ಈ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಂಥ ನಮ್ಮ ನಿರ್ಮಾಪಕರು ಕೇಶವ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಈ ಲೈನ್ ತೊಗೊಂಬಂದಿದ್ದಂಥ ನವೀನ್ ರೆಡ್ಡಿ ಅವ್ರಿಗೆ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ ಇದು, ಆಮೇಲೆ ರೆಗ್ಯುಲರಾಗಿ ಹ್ಯಾಂಡಲ್ ಮಾಡಿಲ್ಲ ಈ ಸಿನಿಮಾನ. ಅಫ್ಕೋರ್ಸ್ ಟೀಮ್ ವರ್ಕ್ ಎಲ್ಲ ಏನೇ ಮಾಡಿರ್ಬೋದು, ಇವರು ಈ ಲೈನ್ ತೊಗೊಂಬರಲಿಲ್ಲ ಅಂದರೆ, ಈ ಒಂದು ಸಿನಿಮಾ ತೊಗೊಂಬಂದಿರಲಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರಲಿಲ್ಲ. ನಾವೆಲ್ಲ ಇಷ್ಟು ಇವತ್ತು ಎಲ್ಲರೂ ಇಷ್ಟಪಟ್ಟಿದ್ದೀರ, ಎಲ್ಲ ಹೊಗಳ್ತಿದ್ದೀರ, ಅದಕ್ಕೆ ಎಲ್ಲ ಅವರೇ. ಸೊ ಈ ಸಿನಿಮಾಯಿಂದ ಏನೇ ನಿಮಗೆ ಕ್ರೆಡಿಟ್, ಯಾರಿಗೇನೇ ಕ್ರೆಡಿಟ್ ಬಂದರೂ ಫಸ್ಟ್ ಸಲ್ಲೋದು ನಿಮಗೆ. ಥ್ಯಾಂಕ್ ಯು ನವೀನ್ ಅವರು, ಈ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ನಾವು ತುಂಬಾ ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟಿದ್ದೀವಿ, ಇಲ್ಲ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟಿದ್ವಿ, ಅದು ನಮಗೆ ಗೊತ್ತು. ಅದು ಬೇರೆ ಥರದ್ದು ಇಮೋಷ್ನಲಿ ಎಲ್ಲನೂ. ಸೊ ಅದಕ್ಕೆಲ್ಲ ಪ್ರತಿಫಲ ನಾಳೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ದೇವ್ರ ಹತ್ರ ಹೋಗಿ ಮೊರೆ ಉರುಳು ಸೇವೆಯಿಂದ ಹಿಡಿದು, ಮಾದಪ್ಪನ ಬೆಟ್ಟದಿಂದ ಹಿಡಿದು, ರಾಯರು ಸನ್ನಿಧಿಯಿಂದ ಹಿಡಿದು ಎಲ್ಲ ಕಡೆನೂ ಹೋಗಿ ಎಲ್ಲ ಬೇಡ್ಕೊಂಬಂದಿದ್ದೀನಿ. ಸೊ ಕೊನೆಯದಾಗಿ ಎಲ್ಲ ಅಭಿಮಾನಿ ದೇವ್ರುಗಳ ಹತ್ರ ಬೇಡ್ಕೊತಿರೋದು, ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಸೊ ದಯವಿಟ್ಟು ಇದನ್ನು ಮಿಸ್ ಮಾಡದೆ ನೋಡಿ, ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಹೇಳಿ ಇಂಥ ಒಳ್ಳೆ ಸಿನಿಮಾ ಬಂದಿದೆ ಅಂತೇಳಿ. ನಾಳೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಕೈ ಮುಗಿದು ಕೇಳ್ಕೊತಿದ್ದೀನಿ, ಭಾಳ ಒಂದು ಅಂದರೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಆಗಿದೆ. ಸೊ ಎಲ್ಲೇ ಒಂದು ಕಡೆ ಪೈರಸಿನೋ ಅಥವಾ ಈಗ ಮೊನ್ನೆನೂ ಈಗ ಜಸ್ಟ್ ನಾವು ಗ್ರೂಪ್ ಮಾಡ್ಕೊಂಡ್ವಿ, ನೋಡಿದ್ರೆ ಆಲ್ರೆಡಿ ಮಾದೇವಾದ ಫೋಟೋ ಹಾಕಿ ಒಂದಿಷ್ಟು ಲಿಂಕ್ಗಳು ಬಂದಿದೆ, ಸಿನಿಮಾ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ. ಸೊ ನಮಗೆ ಈ ಥರ ಮಾಡಿದಾಗ ನಮಗೆ ನಿಜ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಎಲ್ಲಾದರೂ ಆ ಥರ ಲಿಂಕ್ಗಳು ನೋಡಿದ್ರೆ ತಾವು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು. ಸೊ ಆ ಥರ ಲಿಂಕ್ಗಳನ್ನ ನೀವೇ ಡಿಲೀಟ್ ಮಾಡಿಬಿಡಿ. ನೀವೇ ಎಲ್ಲಾದರೂ ಕಂಡು ಬಂದು ಅಂದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ನೀವೇ ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಕೆಳಗಡೆ ಒಂದು ಕಮೆಂಟ್ ಹಾಕಿ ಡಿಲೀಟ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ. ಇದು ನನ್ನ ಸಿನಿಮಾಗಂತಲ್ಲ, ಎಲ್ಲ ಕನ್ನಡ ಸಿನಿಮಾಗೂ ಆಗ್ತಿದೆ. ಸೊ ಫಸ್ಟು ನಮ್ಮ ಮನೆ ನಾವು ಕಾಪಾಡ್ಕೊಳ್ಳೋಣ. ಸೊ ನಾವು ಎಚ್ಚೆತ್ಕೊಂಡು ಈ ಒಂದು ಕೆಲಸ ನಾನು ಮಾಡೋಣ. ಹಾಗೆ ತುಂಬ ಇಮೋಷ್ನಲ್ ಆದೆ, ಅಮ್ಮ ಹೇಳಿದ್ರು ಆಗಲೇ, ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಎಲ್ಲರೂ ಮೆಚ್ಕೊಂಡ್ರು. ನಾನು ಇನ್ನೊಂದು ಸಲ ಹೇಳ್ತೀನಿ, ಈ ಸಿನಿಮಾ ನೋಡೋಕ್ಕೆ ನಮ್ಮ ತಂದೆ ತಾಯಿ ಇಲ್ಲ. ಸೊ ನಮ್ಮ ತಂದೆಯವರು, ನಮ್ಮ ತಾಯಿಯವರು ಇದ್ದಿದ್ರೆ ತುಂಬಾ ಖುಷಿಪಟ್ಟಿರೋರು. ಆದರೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಎಲ್ಲ ಅಭಿಮಾನಿಗಳು ಬಂದು ನೋಡ್ತೀರ ಅಂತ ನಾನು ನಂಬಿದ್ದೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಎಮೋಷನ್ ಆಗಿದ್ದೀವಿ ಆ್ಯಕ್ಚುಲಿ, ಅಂದರೆ ನಾವೇನು
ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಈ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ 11 ಆದರೂ ನೀವೆಲ್ಲ ಮುಂದೆ ನಿಂತ್ಕೊಂಡು ಪಾಪ ಇಷ್ಟೆಲ್ಲ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಿದ್ದಾರೆ, ಅದೇ ನಮ್ಗೆ ಸಾಕ್ಷಿ. ಅದೊಂದು ಖುಷಿ ಆಗುತ್ತೆ. ನಾವು ನಿನ್ನೆ ಗಾಂಧಿನಗರ್ಗೆ ಕಾಫಿ ಕುಡಿಯೋಕೆ ಹೋದಾಗ ನಮ್ಮ ಡಿಸ್ಟ್ರಿಬ್ಯೂಟರ್ ಆಫೀಸ್ ಪಕ್ಕದಲ್ಲಿ, ನಾನು ಯಾರು ಅಂತ ಕೆಲವರು ಗೊತ್ತಿರಲಿಲ್ಲ, ಮಾದೇವ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ನಮ್ಗೆ ಈ ಥರದ್ದೆಲ್ಲ ವಿಷಯಗಳು ಕೇಳಿ ತುಂಬ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ನಾಳೆ ಸಿನಿಮಾ ಬರ್ತಿದೆ, ಎಲ್ಲರೂ ಸಿನಿಮಾ ನೋಡಿ. ಆ್ಯಕ್ಚುಲಿ ಇದು ಮೌತ್ ಟಾಕಲ್ಲಿ ಗೆಲ್ಲುವಂಥ ಸಿನಿಮಾ. ಸೊ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಮಾಡಿ, ಸಿನಿಮಾ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ನೀವೇ ಸ್ಪ್ರೆಡ್ ಮಾಡ್ತೀರಾ. ಥ್ಯಾಂಕ್ ಯು. ಸಿನಿಮಾನ ಗೆಲ್ಲಿಸಿ. ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಲೋ ಅಲ್ಲಿದ್ದಾಗ ಸ್ವಲ್ಪ ಹೈ ಮಾಡಿ, ಚೆನ್ನಾಗಿದ್ದರೆ ಡೆಫಿನೆಟ್ ನೀವೇ ಮಾಡ್ತೀರಾ. ಈಗ ಯಾರು ರಿವ್ಯೂ ಹೇಳಿದಾರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹೌದು ಸರ್, ತುಂಬ ಖುಷಿ ಆಗುತ್ತೆ. ಅವರು ನನಗೆ ಆ್ಯಸ್ ಎ ಬ್ರದರ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸಲಹೆಗಳು ಕೊಡ್ತಿದ್ರು. ಆಮೇಲೆ ರೀಸೆಂಟ್ವರೆಗೂ ಮೊನ್ನೆವರೆಗೂ ಕೂಡ ನಾವು ಬೆಳಗಿನ ಜಾವ 4-4:30 ತನಕ ಎಲ್ಲ ನಮ್ಮ ಜೊತೆನೇ ಇರ್ತಿದ್ರು. ಅವರು ಕೂಡ ಎಲ್ಲ ಪ್ರತಿಯೊಂದು ಇದರಲ್ಲೂ ಕೂಡ, ಯಾಕಂದರೆ ಸಿನಿಮಾನ ಅಷ್ಟು ಇದು ಮಾಡ್ಕೊಂಬಿಟ್ಟಿದ್ರು, ನಿದ್ದೆನೇ ಇರ್ತಿರಲ್ಲ ಅವ್ರಿಗೂ. ಎಷ್ಟೊಂದಕ್ಕೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಬಂದಿಲ್ಲ ಅವರು. ನಮ್ಮ ಜೊತೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಪಾಪ ಪ್ರಮೋಷನ್ಗೂ ಬಂದಿಲ್ಲ. ಬೆಳಗ್ಗೆ 4 ಇದ್ದೋಗರು ಮತ್ತೆ 12 ಬರ್ತಿದ್ವಿ ನಾವು. ಈ ಥರ ಎಲ್ಲ ಕೆಲಸ ಮಾಡಿದ್ದೀವಿ. ಎಷ್ಟೊಂದು ಸಲ ಅವ್ರ ಮನೆ ರೋಡಲ್ಲಿ ಗಾಡಿ ಹೋಗ್ತಿರಲಿಲ್ಲ, ನಾನು ಬೈಕಲ್ಲಿ ಹೋಗ್ಬಿಟ್ಟು, ಅದು ಏನೋ ಇದು ರಿಪೇರಿ ಆಗಿತ್ತು, ಬೈಕಲ್ಲಿ ಹೆಲ್ಮೆಟ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಈ ಥರ ಕೆಲಸ ಮಾಡಿದ್ದೀವಿ ಆ್ಯಕ್ಚುಲಿ. ಅದು ನೀವು ಹೇಳ್ಬೇಕು ಸರ್. ಆ್ಯಕ್ಚುಲಿ ಪ್ಲ್ಯಾನ್ ಇದೆ ಸರ್, ಅದೊಂದು ಪ್ಲ್ಯಾನ್ ಇದೆ. ನಾವು ಕೂಡ ಸರ್ ಇವಾಗ ಕಂಟೆಂಟ್ ಸಿನಿಮಾ ಅಂತ ತಮಿಳು ಮಲಯಾಳಂ ಈ ಥರ ಹೇಳ್ತಾರಲ್ಲ, ಅವ್ರಿಗೂ ಡೆಫಿನೆಟ್ಲಿ ಚಾಲೆಂಜ್ ಮಾಡಿದ್ದೀವಿ ಸರ್. ಯಾಕಂದರೆ ಪ್ರೊಡ್ಯೂಸರ್ ಕೂಡ ಬಜೆಟಲ್ಲೂ ಕೂಡ ಮಿತಿ ಮೀರಿ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ. ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ ಮಿತಿ ಮೀರಿ ಕೆಲಸ ಮಾಡಿದ್ದೀವಿ ಸರ್. ನಾವು ಅವತ್ತಿಂದ ಅದೇ ಹೇಳ್ತಿರೋದು, ಅವ್ರ ಕೆಪಾಸಿಟಿ ಮೀರಿ ಎಲ್ಲರೂ ಕೆಲಸ ಮಾಡಿ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್. ಎಲ್ಲರೂ ನೀವೇ ಹೇಳ್ತಿದ್ದೀರ, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ. ಇನ್ನೊಂದು, ನಮ್ಮ ಕನ್ನಡದಲ್ಲಿ ರಿಲೀಸ್ ಮಾಡೋಣ, ಕನ್ನಡದಲ್ಲಿ ಗೆಲ್ಲಿ, ಆಮೇಲೆ ಬೇರೆ ಭಾಷೆ. ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಬರೀ ಟೈಗರ್ ಅಂತ ಕರೀತಾ ಇದ್ದೆ. ಮೋಸ್ಟ್ಲಿ ನಾಳೆಯಿಂದ ವಿನೋದ್ ಸರ್ ಅಂತಲೇ ಕರೀಬೇಕು. ಯಾಕಂದರೆ ಐ ಥಿಂಕ್ ಈಸ್ ಆಲ್ರೆಡಿ ಅ ಸ್ಟಾರ್, ಬಟ್ ನಾಳೆ ಬೆಳಗ್ಗೆ ಖಂಡಿತ ನ್ಯೂ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ನಾನು ನೋಡಿ ಬಂದಂಗೆ ನಮ್ಮ ಫ್ರೆಂಡ್ಶಿಪ್ ಒಂದು 15 ವರ್ಷದಿಂದ ಫ್ರೆಂಡ್ಶಿಪ್ಪು. ಸೊ ಸಿನಿಮಾ ಅಂತ ತುಂಬ ಹುಚ್ಚಿರಂತ ಒಂದು ವ್ಯಕ್ತಿ. ಆ್ಯಂಡ್ ವಿನೋದ್ ಅಂತ ಬಂದಿದ ತಕ್ಷಣ ಒಂದು ಮಾಸ್ ಎಲಿಮೆಂಟ್ ಅಂತ ಬರುತ್ತೆ. ಬಟ್ ಈ ಸಿನಿಮಾನಲ್ಲಿ ನಾನು ನೋಡ್ದಂಗೆ ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಇದೇನಾ ವಿನೋದ್ ಪ್ರಭಾಕರ್ ಅವರು ನಾನು ನೋಡಿರೋದು ಇಷ್ಟು ವರ್ಷ ಅಂತ ನನಗೆ ಸಡನ್ ಅನಿಸ್ಬಿಡ್ತು. ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಸೊ ಅವರಿಗೆ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಐ ಥಿಂಕ್ ಆಮೇಲೆ ಸೋನಲ್ ಅವರು ವಂಡರ್ಫುಲ್ ಆ್ಯಕ್ಟಿಂಗ್, ವಂಡರ್ಫುಲ್ ಪೇರ್ ಬೋತ್ ಆಫ್ ದೆಮ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರ. ಆ್ಯಂಡ್ ಯಾಕಂದರೆ ಈ ಥರ ಶೇಡ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಐ ಥಿಂಕ್ ಕ್ಯಾರಿಡ್ ಇಟ್ ರಿಯಲಿ ವೆಲ್, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮ್ಯಾಮ್ ಶ್ರುತಿ ಮ್ಯಾಮು, ನಮ್ಮ ತಂದೆಯವರು ಆ್ಯಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ. ಬಟ್ ಈ ಸಿನಿಮಾನಲ್ಲಿ ನೋಡಿದಾಗ ಒಂದು ಸಡನ್ನಾಗಿ ಒಂದು ಸಡನ್ ಇಂಪ್ಯಾಕ್ಟ್ ಅಂತಾರಲ್ಲ ಸಿನಿಮಾಲಿ, ಐ ಥಿಂಕ್ ಒಂದು ಕಂಪ್ಲೀಟ್ ಚೇಂಜ್ ಓವರ್ ಒಂದು ಸಿನಿಮಾಲಿ. ಹಿಂಗೇನಾದರೂ ಕೂತಿದ್ರೆ ಹಿಂಗೆ ಮುಂದೆ ಬರ್ತಾರೆ ಜನ, ಹಂಗಿದೆ. ಆ ಥರ ಒಂದು ಜನಕ್ಕೆ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವರು ಅಷ್ಟೇ, ಅವ್ರದ್ದು ಒಂದು ಪಾತ್ರ ಎಂಟ್ರ್ ಆಗಿದ ತಕ್ಷಣ ಐ ಥಿಂಕ್ ಇಲ್ಲೇ ಇವತ್ತು ಸೆಲೆಬ್ರಿಟಿ ಶೋನಲ್ಲೇ ಒಂದಷ್ಟು ವಿಸಿಟ್ಸ್ ಬೀಳ್ತಾಯಿದ್ದು. ಸೊ ನನಗೆ ಇವಾಗ ಗೊತ್ತಾಗ್ತಿದೆ, ಇವಾಗ ನಾರ್ತ್ ಕರ್ನಾಟಕ, ಉತ್ತರ ಕನ್ನಡ ಆ ಕಡೆ ಎಲ್ಲ ಯಾವ ಥರ ಇರುತ್ತೆ ಓಪನಿಂಗು ಅವರು ಬಂದಮೇಲೆ ಸ್ಕ್ರೀನ್ ಮೇಲೆ. ಸೊ ಐ ಥಿಂಕ್ ಒಂದು ಕಂಪ್ಲೀಟ್ ಒಂದು ಟೋಟಲ್ ಪ್ಯಾಕೇಜ್. ಆ್ಯಂಡ್ ಮ್ಯೂಸಿಕ್, ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಸ್ ಈ ಸಿನಿಮಾಗೆ. ಐ ಥಿಂಕ್ ಮ್ಯೂಸಿಕ್ ದೇ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ಮ್ಯಾಮ್ ಅವಾಗ ಹೇಳಿದ್ರು ಡೆಫಿನೆಟ್ಲಿ. ಐ ಥಿಂಕ್ 100% ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಕ್ಯಾಪ್ಟನ್ಶಿಪ್ ಇವತ್ತು ನವೀನ್ ಸರ್, ನಾವೇನು ಕಂಟೆಂಟ್ ಅಂತ ಏನು ಹೇಳ್ತೀವಿ, ಸಿನಿಮಾ ಇಸ್ ಮೋಸ್ಟ್ಲಿ ಬೇಸ್ಡ್ ಆನ್ ಕಂಟೆಂಟ್. ಜನ ಏನಕ್ಕೆ ಬರ್ತಿಲ್ಲ, ಎಲ್ಲ ಕಂಟೆಂಟ್ ಬೇಕು, ಒಳ್ಳೆ ಕಂಟೆಂಟ್ ಬೇಕು ಅಂತ. ಐ ಥಿಂಕ್ ಫಾರ್ ದ್ಯಾಟ್ ಐ ಥಿಂಕ್ ಈಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ಒಂದು ವಂಡರ್ಫುಲ್ ಕಾಸ್ಟಿಂಗ್ ಆ್ಯಂಡ್ ವಂಡರ್ಫುಲ್ ಕಂಟೆಂಟ್ ಇರೋ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ ಸರ್. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಎಲ್ಲರೂ ಪ್ರೊಡ್ಯೂಸರ್ಗಳು ಇವತ್ತು ಸಿನಿಮಾನಲ್ಲಿ ದುಡ್ಡು ಹಾಕೋಕ್ಕೆ ಹೆದರ್ತಾರೆ, ಏನಾಗುತ್ತೆ ಅಂತ. ಐ ಥಿಂಕ್ ನಾಳೆ ಬೆಳಗ್ಗೆ 10:30 ಆದಮೇಲೆ ಐ ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಚೇಂಜ್. ಈ ಸಿನಿಮಾ ಮುಖಾಂತರ ಇದು ನಿಮ್ಮ ಜೋಗ್ ತುಂಬುತ್ತೆ. ಆ್ಯಂಡ್ ಮತ್ತೆ ಎಲ್ಲರೂ ಇಲ್ಲ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಈ ಸಿನಿಮಾ ಒಳ್ಳೆ ಎಕ್ಸಾಂಪಲ್ ಆಗುತ್ತೆ ಸರ್. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಸಾನ್ಯಾ ಅಯ್ಯರ್. ಮೊದಲನೇದಾಗಿ ನಿರ್ದೇಶಕರು ಈ ಇಡೀ ಕಥಾ ಹಂದರವನ್ನು ಒಂದು ಜಡೆಯ ಥರ ಹೆಣೆದಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ. ಅದನ್ನು ನೋಡೋಕ್ಕೆ ಮಜವಾಗಿರುತ್ತೆ. ಪ್ರತಿಯೊಂದು ಮೂಮೆಂಟಲ್ಲೂ ನಮಗೆ ವಿಸಿಲ್ ಹೊಡಿಬೇಕು ಅನಿಸ್ತಾ ಇರುತ್ತೆ, ಚಪ್ಪಾಳೆ ತಟ್ಟಬೇಕು ಅನಿಸ್ತಾ ಇರುತ್ತೆ.
ಎಷ್ಟೋ ದಿನಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮಾಸ್ ಆ್ಯಂಡ್ ಕ್ಲಾಸ್ ಸಿನಿಮಾ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ವಪ್ನ ಸುಂದರಿ ಸೋನಲ್ ಅವರು ಹಾಗೂ ವಿನೋದ್ ಅವರು ಪಾತ್ರದಲ್ಲಿ ತಲ್ಲೀನರಾಗಿ ಇಡೀ ಕಥೆನ ತುಂಬ ಚೆನ್ನಾಗಿ ನಿಷ್ಠೆಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಆಗಿರಲಿ ಇಟ್ಸ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ಸಿನಿಮಾನ. ಪ್ರತಿಯೊಂದು ಫ್ರೇಮು ಅಷ್ಟೇ ನಮಗೆ ಒಂಥರ ಗ್ರಿಪ್ಪಿಂಗ್ ಆಗಿರುತ್ತೆ. ಈ ಥರ ಸಿನಿಮಾ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ. ಈ ಥರ ಸಿನಿಮಾನ ನಿಜವಾಗ್ಲೂ ನಮಗೆ ತಂದುಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಶ್ರುತಿ ನೀವು ಇವತ್ತಿಗೂ ಎಂದೆಂದಿಗೂ ಯೂತ್ ಐಕಾನ್ ಆಗೇ ಇರ್ತೀರಾ. ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋದು ನಾನೇನಾದರೂ ಕಲ್ತ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆದಂಗೆ ಆ ಮೂಮೆಂಟಲ್ಲಿ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇದ್ದಾರೆ, ಶ್ರೀನಗರ್ ಕಿಟ್ಟಿ ಸರ್ ಇದ್ದಾರೆ. ಅವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ದ ಹಾಗೆ ಈ ಥರ ನಾವು ಸಾಧನೆ ಮಾಡಬೇಕು, ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಹುಮ್ಮಸ್ಸು ಸಿಗುತ್ತಲ್ವಾ, ಅದು ಇಂಥ ನಟರಿಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಈ ಸಿನಿಮಾನ ನೀಡಿದ್ದಕ್ಕೆ. ಆ್ಯಂಡ್ ಇಡೀ ತಾರಾಗಣ ಆಗಿರಲಿ ಅಥವಾ ಟೆಕ್ನಿಷಿಯನ್ಸ್ ಆಗಿರಲಿ, ಕ್ರೂ ಆಗಿರಲಿ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾವನ್ನು ನಾಳೆ ನೋಡಿ ಅಂತ ಕೇಳ್ಕೊತೀನಿ. ನಾನು ನನ್ನ ಇಡೀ ಕುಟುಂಬನ ಕರ್ಕೊಂಡು ನಾಳೆ ಹೋಗ್ತೀನಿ ಅಂತ ನಾನು ಐ ಕ್ಯಾನ್ ಈಸಿಲಿ ಟೆಲ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದಲ್ಲಿ ಸಿನಿಮಾ ಬರಲ್ಲ ಅಂತಿದ್ರು, ಬಂದು ನೋಡಿ ನಾಳೆ ಇದೆ ಹಬ್ಬ. ಸಕ್ಕತ್ತಾಗಿದೆ. ಅಂದರೆ ಮಹಾದೇವ ಅನ್ನೋದು ಏನು ಟೈಟ್ಲ್ ವೈಬ್ರೇಷನ್ ಇದೆ ಸಿನಿಮಾದಲ್ಲಿ, ಅದು ಆ್ಯಕ್ಚುಲಿ ಕಾಣಿಸ್ತಿದೆ. ಆ್ಯಂಡ್ ವಿನೋದ್ ಸರ್ ಎಕ್ಸ್ಟ್ರಾಡಿನರಿ. ಆ ಇನೋನ್ಸೆನ್ಸ್ ಆಗಿರ್ಬೋದು, ಕೋಪ ಆ್ಯಂಡ್ ಒಂದು ಸ್ಮೈಲಲ್ಲೂ ಕೂಡ ಅದು ಡಿಫ್ರೆಂಟ್ ವೇಯಲ್ಲಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಈ ಥರ ಸಿನಿಮಾ ಕೊಟ್ಟಿದ್ದಕ್ಕೆ ಕನ್ನಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಮಾ ಅಂತಂದರೆ ಅಮ್ಮ. ಓಕೆ, ನಮ್ಮ ತಾಯಿನ ಎದ್ದು ಬಂದು ಎದೆಗೆ ಹೋದ್ರೆ ಹೆಂಗಿರುತ್ತೆ ಆಗಿತ್ತು ಶ್ರುತಿ ಮೇಡಮ್ದು. ಥ್ಯಾಂಕ್ ಯು, ಸಕ್ಕದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಹೇಳೋ ಅಂಥದ್ದು ಏನೂ ಇಲ್ಲ, ಬಂದು ನೋಡಿ ನಾಳೆ ಹಬ್ಬ ಕಾದಿದೆ. ನಾನು ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟು ಬಂದಿರೋ ಸಿನಿಮಾ. ನಾನು ಊರಿಂದ ಒಬ್ಬ ಫ್ರೆಂಡ್ ಫೋನ್ ಮಾಡ್ದ, ಎಲ್ಲಿಗೆ ಹೋಗ್ತಿದ್ದೆ, ನಾನು ಈ ಥರ ಮಾದೇವ್ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ. ಅವ್ನು ಅದೇ ಮಾತಾಡ್ದು, ನಂಗಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ನಂಗೊಂದು ಫೋನ್ ಮಾಡು ಸಿನಿಮಾ ಮುಗಿದ ಮೇಲೆ ಅಂತ. ಫೋನ್ ಫಸ್ಟಿಗೆ ಅವ್ನಿಗೇನೆ ಮಾಡ್ತೀನಿ, ಯಾಕಂದರೆ ಭಾಳ ಒಂದು ಅದ್ಭುತವಾದ ಸಿನಿಮಾ. ವಿನೋದ್ ಅಣ್ಣ ಅವರ ಕ್ಯಾರೆಕ್ಟರೈಸೇಷನ್ ನಂಗೆ ಭಾಳ ಇಷ್ಟ ಆಯಿತು. ಪರ್ಫಾರ್ಮೆನ್ಸ್ ವೈಸ್ ಇರ್ಬೋದು, ತುಂಬ ಫೀಲ್ ಆಯಿತು. ಸೊ ಸೋನಲಕ್ಕನ ಯಾವಾಗಲೂ ತುಂಬ ಮಾಡ್ ಕ್ಯಾರೆಕ್ಟರ್ ನೋಡ್ತಿದ್ವಿ. ಸೊ ರಿಯಲಿಸ್ಟಿಕ್ ಕ್ಯಾರೆಕ್ಟ್ರಲ್ಲಂತೂ ತುಂಬ ನಮ್ಮ ಊರು ಹುಡುಗಿ ನೋಡ್ದಂಗೆ ಆಯಿತು. ನಮ್ಮ ಊರಲ್ಲಿ ಹೆಂಗಿರ್ತಾರೆ ಹಂಗೆ ಅನ್ನಿಸ್ತು ನಂಗಂತೂ. ಅವ್ರ ಪರ್ಫಾರ್ಮೆನ್ಸ್ ಅಂತೂ ವಾವ್. ಆಮೇಲೆ ಶ್ರುತಿ ಮೇಡಮ್ ಬಗ್ಗೆ ಏನು ಹೇಳೋದು, ನಾವು ತುಂಬ ಚಿಕ್ಕ ವಯಸ್ಸಿಂದಲೇ ನಾನು ಅವ್ರ ಫ್ಯಾನು. ಅದರಲ್ಲಿ ಆ ಡಬಲ್ ಶೇಡ್ ಕ್ಯಾರೆಕ್ಟರ್ ಬಂದಾಗ ಫಸ್ಟ್ ಒಂದು ಶೇಡ್ ಬರುವಾಗ ಸೆಕೆಂಡ್ ಬರೋಗಂತೂ ಭಯನೇ ಆಗಿಬಿಡುತ್ತೆ, ಹಿಂಗೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮೇಡಮ್ ಅಂತ. ಸೊ ಮಾಲಾಶ್ರೀ ಮೇಡಮ್ ಅಂತ ನೋಡೋಕೆ ತುಂಬ ಖುಷಿ ಆಯಿತು. ಸೊ ಅಲ್ಟಿಮೇಟ್ಲಿ ಓವರಾಲ್ ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಎಮೋಷನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ನಂಗಂತೂ ಭಾಳ ಖುಷಿ ಆಯಿತು. ಸೊ ಎಲ್ಲರ ಕೇಳ್ಕೊಳ್ಳೋದಿಷ್ಟೇ, ಯಾರು ಮಿಸ್ ಮಾಡಬೇಡಿ, ನಾಳೆ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ. ಜೈ ಮಾದೇವ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.